ನಮಸ್ಕಾರ. ಕಾಪರ್ ಟ್ಯೂಬ್ನಿಂದ ಟ್ಯೂಬ್ಗೆ ಸಿಲ್ವರ್ ಬ್ರೇಸಿಂಗ್ ಕುರಿತ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ. ಈ ಸೆಷನ್ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಪೈಪ್ನ ತುದಿಯನ್ನು ಹೀಟ್ ಮಾಡುವ ಮೂಲಕ ಬೆಲ್ ಮೌತ್ ಅನ್ನು ತಯಾರಿಸಿ, ಬ್ರೇಸಿಂಗ್ಗಾಗಿ ನೋಜಲ್, ಫಿಲ್ಲರ್ ರಾಡ್, ಫ್ಲಕ್ಸ್ ಮತ್ತು ಫ್ಲೇಮ್ ಅನ್ನು ಆಯ್ಕೆ ಮಾಡಿ, ಬೆಲ್ ಮೌತ್ ಜಾಯಿಂಟ್ ಅನ್ನು ಟ್ಯಾಕ್ ಮಾಡಿ ಮತ್ತು ಪೈಪ್ ವೆಲ್ಡಿಂಗ್ ಟೆಕ್ನಿಕ್ ಅನ್ನು ಬಳಸಿಕೊಂಡು ಜಾಯಿಂಟ್ ಅನ್ನು ಬ್ರೇಸ್ ಮಾಡಿ, ಜಾಯಿಂಟ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಸರ್ಫೇಸ್ ದೋಷಗಳಿಗಾಗಿ ಪರೀಕ್ಷಿಸಿ. ಇದಕ್ಕಾಗಿ ಅಗತ್ಯವಿರುವ ಟೂಲ್ಗಳನ್ನು ಪಟ್ಟಿ ಮಾಡೋಣ. ಗ್ಯಾಸ್ ವೆಲ್ಡಿಂಗ್ ಟಾರ್ಚ್ ವಿತ್ ಹೋಸಸ್, ವಾಲ್ವ್ಸ್, ಪ್ರೆಷರ್ ರೆಗ್ಯುಲೇಟರ್ಸ್, ಫ್ಲಾಶ್ ಬ್ಯಾಕ್ ಅರೆಸ್ಟರ್ಸ್ ಅಂಡ್ ಸಿಲಿಂಡರ್ಸ್, ಸ್ಟೀಲ್ ರೂಲ್, hacksaw frame with blade, files of various grades, bench vise, cleaning agent, steel wire brush, spark lighter, mandrel, mallet. OAW ಬಳಸಿ ಮಾಡುವ ಸಿಲ್ವರ್ ಬ್ರೇಸಿಂಗ್ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಳೋಣ. ಸಿಲ್ವರ್ ಬ್ರೇಸಿಂಗ್ ಒಂದು ಸೇರಿಸುವ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ನಾನ್ ಫೆರಸ್ ಫಿಲ್ಲರ್ ಮೆಟಲ್ ಮಿಶ್ರಲೋಹವನ್ನು ಕರಗುವ ತಾಪಮಾನಕ್ಕೆ ಬಿಸಿ ಮಾಡಲಾಗುತ್ತದೆ ಮತ್ತು ಕ್ಯಾಪಿಲರಿ ಆಕರ್ಷಣೆಯಿಂದ 2 ಅಥವಾ ಹೆಚ್ಚು ಕ್ಲೋಸ್ ಫಿಟ್ಟಿಂಗ್ ಭಾಗಗಳ ನಡುವೆ ಹಾಕಲಾಗುತ್ತದೆ. ಸಿಲ್ವರ್ ಬ್ರೇಸಿಂಗ್ಗಾಗಿ ಟಾರ್ಚ್ ಅಥವಾ ಫ್ಲೇಮ್, ಇಂಡಕ್ಷನ್, ರೆಸಿಸ್ಟೆನ್ಸ್, ಇನ್ಫ್ರಾರೆಡ್, ಓವನ್ ಮತ್ತು ಫರ್ನೇಸ್ನಂತಹ ವಿವಿಧ ಶಾಖ ಮೂಲಗಳನ್ನು ಬಳಸಿಕೊಳ್ಳಬಹುದು. ಲೀಕ್ ಪ್ರೂಫ್ ಆಗಿರಬೇಕಾದ ಭಾಗಗಳನ್ನು ಸೇರಿಸಲು ಅಥವಾ ಸಂಪರ್ಕಿಸಲು ಇದು ಅತ್ಯುತ್ತಮ ವಿಧಾನವಾಗಿದೆ ಮತ್ತು ಜಾಯಿಂಟ್ಗೆ ಗರಿಷ್ಠ ಶಕ್ತಿಯನ್ನು ನೀಡುತ್ತದೆ. ಕಾಪರ್, ಬ್ರಾಸ್, ಬ್ರಾನ್ಸ್ ಭಾಗಗಳು ಮತ್ತು ಕಾಪರ್ನಂತಹ ಭಿನ್ನವಾದ ಲೋಹದ ಟ್ಯೂಬ್ಗಳನ್ನು ಸ್ಟೇನ್ಲೆಸ್ ಸ್ಟೀಲ್ಗೆ ಸೇರಿಸಲು ಇದು ತುಂಬಾ ಉಪಯುಕ್ತ ಮತ್ತು ಸುಲಭವಾದ ಪ್ರಕ್ರಿಯೆಯಾಗಿದೆ. ಸಿಲ್ವರ್ ಬ್ರೇಸಿಂಗ್ ಅಲಾಯ್ ಫಿಲ್ಲರ್ ರಾಡ್ನ ಕರಗುವ ಬಿಂದುವು ಸುಮಾರು 600 ಇಂದ 800 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇದು ಯಾವಾಗಲೂ ಸೇರಿಸಬೇಕಾದ ಮೂಲ ಲೋಹಕ್ಕಿಂತ ಕಡಿಮೆ ಇರುತ್ತದೆ. ಈಗ ನಾವು ಸಿಲ್ವರ್ ಬ್ರೇಸಿಂಗ್ಗಾಗಿ ಕಾಪರ್ ಟ್ಯೂಬ್ ತಯಾರಿಕೆಯ ಬಗ್ಗೆ ಚರ್ಚಿಸೋಣ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಕಚ್ಚಾ ವಸ್ತುವಿನ ಗಾತ್ರವನ್ನು ಪರಿಶೀಲಿಸಿ. 25 mm ವ್ಯಾಸದ ಕಾಪರ್ ಟ್ಯೂಬ್ ಅನ್ನು ಆಯ್ಕೆ ಮಾಡಿ ಮತ್ತು 350 mm ಉದ್ದಕ್ಕೆ ಕತ್ತರಿಸಿ. ಪ್ರತಿಯೊಂದೂ 150 mm ಉದ್ದ ಇರುವಂತೆ ಕಾಪರ್ ಟ್ಯೂಬ್ನ 2 ಪೀಸ್ಗಳನ್ನು ಕತ್ತರಿಸಿ. ಫ್ಲಾಟ್ ಸರ್ಫೇಸ್ ಅನ್ನು ಪಡೆಯಲು ಕಾಪರ್ ಟ್ಯೂಬ್ ಸರ್ಫೇಸ್ ಮೇಲೆ ವೃತ್ತಾಕಾರವಾಗಿ ಫೈಲ್ ಮಾಡಿ. ಆಯಿಲ್, ಗ್ರೀಸ್, ಪೇಂಟ್ ಇತ್ಯಾದಿಗಳನ್ನು ತೆಗೆದುಹಾಕಲು ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಆಸಿಡ್ನೊಂದಿಗೆ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಸ್ಟೀಲ್ ವೈರ್ ಬ್ರಷ್ ಬಳಸಿ 2 ಟ್ಯೂಬ್ಗಳ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಸುರಕ್ಷತಾ ಉಡುಪು ಧರಿಸಿ, ಹೆಲ್ಮೆಟ್,
ಏಪ್ರನ್, ಗ್ಲೌಸ್, ಟ್ರೌಸರ್ಸ್, ಬೂಟ್ಸ್. ಶೀಟ್ ದಪ್ಪಕ್ಕಿಂತ 1 ಅಥವಾ 2ರಷ್ಟು ದೊಡ್ಡದಾದ ನಾಜಲ್ ಗಾತ್ರವನ್ನು ಆಯ್ಕೆ ಮಾಡಿ. ಆದ್ದರಿಂದ ನಾಜಲ್ ಸಂಖ್ಯೆ 5 ಆಯ್ಕೆ ಮಾಡಿ. ರೆಗ್ಯುಲೇಟರ್ಗಳ ಮೇಲೆ ಅಸಿಟಲಿನ್ ಮತ್ತು ಆಕ್ಸಿಜನ್ ಒತ್ತಡವನ್ನು 0.15 kg ಫೋರ್ಸ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ಗೆ ಹೊಂದಿಸಿ. ಫ್ಲಕ್ಸ್ ಆಗಿ ಬೋರಾಕ್ಸ್ ಅನ್ನು ಆಯ್ಕೆ ಮಾಡಿ. ಫಾಸ್ಫರಸ್ ಬ್ರಾನ್ಸ್ ಅಥವಾ 1.6 mm ವ್ಯಾಸದ 27 to 35% ಫಿಲ್ಲರ್ ರಾಡ್ ಅನ್ನು ಆಯ್ಕೆ ಮಾಡಿ. ಫಿಲ್ಲರ್ ರಾಡ್ ಮೇಲೆ ಫ್ಲಕ್ಸ್ ಅನ್ನು ಲೇಪಿಸಿ. ಸ್ಪಾರ್ಕ್ ಲೈಟರ್ ಬಳಸಿ ಬೆಂಕಿ ಹೊತ್ತಿಸಿ. ಸ್ವಲ್ಪ ಆಕ್ಸಿಡೈಸಿಂಗ್ ಫ್ಲೇಮ್ ಅನ್ನು ಹೊಂದಿಸಿ. ಕಾಪರ್ ಟ್ಯೂಬ್ ಅನ್ನು ಟಾಂಗ್ನಲ್ಲಿ ಹಿಡಿದುಕೊಳ್ಳಿ. ಟಾರ್ಚ್ ಬಳಸಿ ಬಿಸಿ ಮಾಡುವ ಮೂಲಕ ಕಾಪರ್ ಟ್ಯೂಬ್ನ ಒಂದು ತುದಿಯನ್ನು ಬೆಲ್ ಮೌತ್ ಮಾಡಲು ಮೃದುಗೊಳಿಸಿ. ಕಾಪರ್ ಟ್ಯೂಬ್ ಅನ್ನು ತಂಪಾಗಿಸಲು ಬಿಸಿಯಾದ ತುದಿಯನ್ನು ನೀರಿನಲ್ಲಿ ಅದ್ದಿ. ಫೈಲಿಂಗ್ ಮಾಡುವ ಮೂಲಕ ಆಕ್ಸೈಡ್ಗಳನ್ನು ತೆಗೆದುಹಾಕಿ. ಬೆಲ್ ಮೌತ್ ಅನ್ನು ರೂಪಿಸಲು ಮ್ಯಾಂಡ್ರಿಲ್ ಅನ್ನು ಬಳಸಿ. ಮ್ಯಾಂಡ್ರಿಲ್ ಅನ್ನು ಒಳಸೇರಿಸಿ ಮತ್ತು ಹ್ಯಾಮರ್ನಿಂದ ಹೊಡೆಯುವ ಮೂಲಕ ಟ್ಯೂಬ್ನ ಮೃದುವಾದ ತುದಿಯೊಳಗೆ ತೂರಿಸಿ. ಸ್ಟೇಕ್ ಮತ್ತು ಮ್ಯಾಲೆಟ್ ಅನ್ನು ಬಳಸಿಕೊಂಡು ಬೆಲ್ ಮೌತ್ನ ಯಾವುದೇ ಅಸಮಾನತೆಯನ್ನು ತೆಗೆದುಹಾಕಿ. ಒಂದೇ ಅಕ್ಷದಲ್ಲಿ ಎರಡೂ ಟ್ಯೂಬ್ಗಳನ್ನು ಜೋಡಿಸುವ ರೀತಿಯಲ್ಲಿ ಇನ್ನೊಂದು ಟ್ಯೂಬ್ ಅನ್ನು ಬೆಲ್ ಮೌತ್ಗೆ ಸೇರಿಸಿ ಮತ್ತು ಅದನ್ನು 3 ಬಿಂದುಗಳಲ್ಲಿ ಟ್ಯಾಕ್ ಮಾಡಿ. ಟ್ಯಾಕ್ ವೆಲ್ಡೆಡ್ ಟ್ಯೂಬ್ ಅಸೆಂಬ್ಲಿಯನ್ನು ವರ್ಟಿಕಲ್ ಆಗಿ ಇರಿಸಿ ಮತ್ತು ಟ್ಯೂಬ್ನ ಬಣ್ಣವು ಬದಲಾಗುವವರೆಗೆ ಅದನ್ನು ಬಿಸಿ ಮಾಡಿ. ಟ್ಯೂಬ್ನ ಕೆಳಗಿನ ತುದಿಯಲ್ಲಿರುವ ಹೊರಗಿನ ಸುತ್ತಳತೆ ಮತ್ತು ಕಾಪರ್ ಟ್ಯೂಬ್ನ ಬೆಲ್ ಮೌತ್ನ ತುದಿ ಕೆಳಭಾಗದ ಒಳ ಸುತ್ತಳತೆಯಿಂದ ರೂಪುಗೊಂಡ ಲೈನ್ ಮೇಲೆ ಥಿನ್ ರನ್ ಮಾಡಿ. ಟ್ಯಾಕ್ ವೆಲ್ಡ್ 1 ಇಂದ ಪ್ರಾರಂಭಿಸಿ ಮತ್ತು ಬೆಲ್ ಮೌತ್ನ ಅರ್ಧದಷ್ಟು ಸುತ್ತಳತೆಯನ್ನು ಆವರಿಸುವ ಮೂಲಕ ಟ್ಯಾಕ್ ವೆಲ್ಡ್ 2 ಮತ್ತು 3ನ ಮಧ್ಯಬಿಂದುವಿನಲ್ಲಿ ಕೊನೆಗೊಳ್ಳುವಂತೆ ಮೊದಲ ನಿಕ್ಷೇಪವನ್ನು ಮಾಡಿ. ನಿಕ್ಷೇಪವನ್ನು ಸ್ವಚ್ಛಗೊಳಿಸಿ. ಎರಡನೇ ನಿಕ್ಷೇಪವನ್ನು ನಿಕ್ಷೇಪ 1ರ ಪ್ರಾರಂಭದ ಹಂತದಿಂದ ಪ್ರಾರಂಭಿಸಿ ಮತ್ತು ನಿಕ್ಷೇಪ 1ರ ಅಂತಿಮ ಹಂತದಲ್ಲಿ ಕೊನೆಗೊಳ್ಳುವಂತೆ ಮಾಡಿ. ಇದು ಬೆಲ್ ಮೌತ್ನ ಉಳಿದ ಅರ್ಧ ಸುತ್ತಳತೆಯನ್ನು ಆವರಿಸುತ್ತದೆ. ಫಿಲ್ಲರ್ ರಾಡ್ ಅನ್ನು ಹಿಂತೆಗೆದುಕೊಳ್ಳುವ ಮೂಲಕ ಮತ್ತು ಈ ವಿಲೀನಗೊಳಿಸುವ ಬಿಂದುಗಳ ಮೇಲೆ ಫ್ಲೇಮ್ ಅನ್ನು ಕುಶಲತೆಯಿಂದ ನಿರ್ವಹಿಸುವ ಮೂಲಕ ನಿಕ್ಷೇಪ 2ರ ಎರಡೂ ತುದಿಗಳು ಅಂದರೆ ಟರ್ಮಿನಲ್ ಪಾಯಿಂಟ್ಗಳು ನಿಕ್ಷೇಪ 1ರೊಂದಿಗೆ ಸರಿಯಾಗಿ ವಿಲೀನಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ. ವೆಲ್ಡ್ ನಿಕ್ಷೇಪವು ಸರಿಯಾದ ಪ್ರೊಫೈಲ್ ಆಗಿದೆ ಮತ್ತು ಅದು ಸಂಪೂರ್ಣವಾಗಿ ಆವರಿಸುತ್ತದೆ ಮತ್ತು ಬಂಧಗಳನ್ನು ಹೊಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಬೆಲ್ ಕಾಂಟೂರ್ನ ಹೊರ ಅಂಚಿನಿಂದ ಚೆಲ್ಲದಿರುವಂತೆ ಮಾಡಿ. ಬೀಡ್ ಮತ್ತು ಜಾಯಿಂಟ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ವೈರ್ ಬ್ರಷ್ ಅನ್ನು ಬಳಸಿಕೊಂಡು ಫ್ಲಕ್ಸ್ ಶೇಷವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ. ಏಕರೂಪದ ಗಾತ್ರ ಮತ್ತು ಪೊರಾಸಿಟಿ ಮುಂತಾದ ಬ್ರೇಸ್ ದೋಷಗಳಿಗಾಗಿ ಬ್ರೇಸ್ ನಿಕ್ಷೇಪವನ್ನು ಪರೀಕ್ಷಿಸಿ. ರಿಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಪೈಪ್ನ ತುದಿಯನ್ನು ಹೀಟ್ ಮಾಡುವ ಮೂಲಕ ಬೆಲ್ ಮೌತ್ ಅನ್ನು ತಯಾರಿಸುವುದು,
ಬ್ರೇಸಿಂಗ್ಗಾಗಿ ನಾಝಲ್, ಫಿಲ್ಲರ್ ರಾಡ್, ಫ್ಲಕ್ಸ್ ಮತ್ತು ಫ್ಲೇಮ್ ಅನ್ನು ಆಯ್ಕೆ ಮಾಡುವುದು, ಬೆಲ್ ಮೌತ್ ಜಾಯಿಂಟ್ ಅನ್ನು ಟ್ಯಾಕ್ ಮಾಡುವುದು ಮತ್ತು ಪೈಪ್ ವೆಲ್ಡಿಂಗ್ ಟೆಕ್ನಿಕ್ ಅನ್ನು ಬಳಸಿಕೊಂಡು ಜಾಯಿಂಟ್ ಅನ್ನು ಬ್ರೇಸ್ ಮಾಡುವುದು, ಜಾಯಿಂಟ್ ಅನ್ನು ಸ್ವಚ್ಛಗೊಳಿಸುವುದು ಮತ್ತು ಸರ್ಫೇಸ್ ದೋಷಗಳಿಗಾಗಿ ಪರೀಕ್ಷಿಸುವುದು. ಇದು ಕಾಪರ್ ಟ್ಯೂಬ್ನಿಂದ ಟ್ಯೂಬ್ಗೆ ಸಿಲ್ವರ್ ಬ್ರೇಸಿಂಗ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.